82 ಪಂದ್ಯಗಳನ್ನು ಸತತವಾಗಿ ಗೆದ್ದಿದ್ದ ವಿಶ್ವದ ನಂಬರ್ 1 ಕುಸ್ತಿಪಟು ಜಪಾನಿನ ಯು ಸುಜುಕಿ ಅವರನ್ನು ಸೋಲಿಸಿರುವ ಭಾರತದ ವಿನೇಶ್ ಫೋಗಟ್ ಆತ್ಮವಿಶ್ವಾಸದಲ್ಲಿದ್ದಾರೆ. ಕ್ವಾರ್ಟರ್ ಫೈನಲ್ನಲ್ಲಿ ವಿನೇಶ್ ಫೋಗಟ್ ಎದುರಾಳಿ ಉಕ್ರೇನ್ನ ಒಕ್ಸಾನಾ ಲಿವಾಸ್. ರೋಮಾಂಚಕ ಪಂದ್ಯ. ಕೊನೆಗೂ ವಿನೇಶ್ 7-5 ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಈಗ ಕುತೂಹಲದಿಂದ ಕಾಯುತ್ತಿರುವ ಸೆಮಿಫೈನಲ್ ಪಂದ್ಯ. ಉಜ್ವಲ್ ವಿರುದ್ಧ ಅಧಿಕಾರಿಯುತ ಜಯ ಸಾಧಿಸಿದ ವಿನೇಶ್ ಫೈನಲ್ ಪ್ರವೇಶಿಸಿದ್ದಾರೆ. ಭಾರತಕ್ಕೆ ಮತ್ತೊಂದು ಪದಕ ಗ್ಯಾರಂಟಿಯಾಗಿದೆ. ಈ ಮಂಗಳವಾರ ಭಾರತಕ್ಕೆ ಶುಭ ಮಂಗಳವಾರ. ನಾಳೆ ಫೈನಲ್ ಪಂದ್ಯ. ಯುಎಸ್ನ ಸಾರಾ ಗ್ರೀನ್ಬ್ಲಾಟ್ ವಿರುದ್ಧ ಗೆದ್ದು ಈ ಒಲಿಂಪಿಕ್ಸ್ನ ಮೊದಲ ಚಿನ್ನ ಗೆಲ್ಲುವ ಕಾತರ ವಿನೇಶ್ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಅಯ್ಯೋ, ಸತತ ಪಂದ್ಯಗಳಿಂದ ಬಳಲಿ ನೀರು ಮತ್ತು ಅಲ್ಪ ಆಹಾರ ತೆಗೆದುಕೊಂಡಷ್ಟೇ ತೂಕ 2.7 ಕೆಜಿಯಷ್ಟು ಹೆಚ್ಚಿದೆ. ಬೆಳಗ್ಗೆಯೊಳಗೆ ತೂಕವನ್ನ ಮತ್ತೆ 50 ಕೆಜಿಗೆ ಇಳಿಸಬೇಕಿದೆ. ತೂಕ ಇನ್ನು 100 ಗ್ರಾಂನಷ್ಟು ಹೆಚ್ಚಿದೆ. ವಿನೇಶ್ ತೂಕ ಇಳಿಸಿಕೊಳ್ಳಲು ಇನ್ನೊಂದು ಗಂಟೆ ಹೆಚ್ಚು ಸಮಯ ಕೊಡುವಂತೆ ಕೇಳಿಕೊಳ್ಳುತ್ತಾಳೆ. ಆದರೆ ನಿಯಮಗಳ ಪ್ರಕಾರ ಹೆಚ್ಚಿನ ಸಮಯ ಕೊಡಲಾಗುವುದಿಲ್ಲ ಎನ್ನುತ್ತಾರೆ ಅಧಿಕಾರಿಗಳು. ವಿನೇಶ್ ನಿರಾಶರಾಗಿದ್ದಾರೆ. ಆಕೆ ಪದಕ ಜಯಿಸುತ್ತಾಳೆ ಎಂದು ಕಾದಿದ್ದ ಕೋಟ್ಯಂತರ ಜನರ ಹೃದಯ ಮನಸ್ಸು ಒಡೆದಿದೆ. ಆದರೂ ಈ ಹೋರಾಟಗಾರ್ತಿ ಎಲ್ಲರಿಗೂ ಮಾದರಿ.